ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗವಿಸಿದ್ಧ ರೆಡ್ಡಿ. ಇವತ್ತು ಬಂದಿದ್ದೀವಿ ಕುರಿಗಾಯಿಗಳ ಜೀವನ ಯಾವ ರೀತಿ ಐತೆ ಅಂತಂದೇಳಿ ತಿಳ್ಕೊಳ್ಳಿಕ್ಕೆ ಬನ್ನಿ. ನಮಸ್ಕಾರ ನಮಸ್ಕಾರ ಗವಿಸಿದ್ದಪ್ಪ. ಇದು ಕುರಿ ಎಷ್ಟು ವರ್ಷ ಆಯ್ತು ನೀವು ಜೋಪಾನ ಮಾಡಕತ್ತಿ? ಕುರಿ 13 ವರ್ಷ ಆತ್ರಿ. 13 ವರ್ಷ? ಎಷ್ಟು ಅದಾವ್ರಿ ನಿಮ್ ಕುರಿ? ಕುರಿ ನಮ್ ಒಂದ್ 80 ಅದಾವ್ರಿ. ಮಂದಿ ಒಂದ್ 50 ಅದಾವ. ಹೌದಾ? ಅಂದ್ರ ಮಂದಿ ಯಾವ ರೀತಿ ಕಾಯ್ತೀರಿ? ಮಂದಿ ಪಾಲ್ ಅವಾಗಿ ಇಬ್ರು ನಡಿವಿ. ಅಂದ್ರ ಎರಡು ಮರಿ ಹಾಕಿ ಅಂದ್ರ ತಲ ಒಂದ್ ಮರಿ, ಅವ್ರಿಗೆ ಒಂದ್ ಮರಿ, ನಿಮ್ಗೆ ಒಂದ್ ಮರಿ. ಈಗ ಒಂದ್ ಸ್ವಲ್ಪ ಕುರಿಗಾಯಿ ಜೀವನ ಬಗ್ಗೆ ನಾವು ತಿಳ್ಕೊಳಕ್ ಬಂದಿದ್ವಿ. ನಿಮ್ದು ಊಟದ್ದೆಲ್ಲ ವ್ಯವಸ್ಥೆ ಯಾವ ರೀತಿ ಇರ್ತದೆ? ಊಟದಂದ್ರ ಅವ್ರ ಕೊಡ್ತಾರ್ರಿ. ಹೊಲ್ದಾರ್ ನುಚ್ಚ ಸಂಜೆ ಮಗಿ ಉಣ್ತೀವಿ, ಹಾಲು ಉಣ್ತೀವಿ, ಊಟ ಮಾಡ್ತೀವಿ. ಇಷ್ಟ ಏನ್ ಹೊಲ್ದಾರ ಏನ್ ನಮ್ಗೆ ಏನ್ ಕೊಡಾಗಿಲ್ಲ, ಏನಿಲ್ಲ. ಊಟನ ಜೀವನ. ಅಂದ್ರ ರಾತ್ರಿ ಎಲ್ಲಾ ಇಲ್ಲೇ ಇರೋದು? ವಸ್ತಿ ಇಲ್ಲೇ, ಅಲ್ಲೇ ಎಲ್ಲ ಇಲ್ಲೇ ಇರ್ತೀವಿ. ಈಗ ಎಷ್ಟ ಇಬ್ರು ಅದಾವನ್ರಿ? ಇಬ್ರು ಅದಾವ. ನೋಡಮ್ ಬರ್ರಿ. ಈಗ ಅವ್ರ ಕುರಿ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ಅವ್ರ ಕುರಿ ಅಂದ್ರ ಅವ್ರು ಬೇರೆ ಇರ್ತಾವ್ರಿ, ನಮಗೂ ಬೇರೆ ಇರ್ತಾವ. ನಮ್ ಕುರಿಗೆ ನಾಳೆ ಗುರ್ತಿರ್ತದ. ನಮ್ಗೆ ಗುರ್ತ ಯಾವ ರೀತಿ ಮಾಡಿ ನೋಡಿ ತೋರ್ಸ್ರಿ. ಕುರಿನ ಗುರ್ತ ಯಾವ ರೀತಿ ಅಂದ್ರ ಕಟ್ ಮಾಡ್ರಿ ಕಿವಿಲಿ, ಅಲ್ಲಿ ಕಿವಿ ಕಟ್ ಮಾಡ್ರಲ್ಲ, ಸಿಗಲ್ ತಟ. ಈ ರೀತಿ ಕಿವಿ ಕಟ್ ಮಾಡಿದ್ರೆ ಅದು ಒಬ್ರದನ್ರಿ? ಇದು ಒಬ್ರು. ಕಟ್ ಮಾಡಿಲ್ಲ ಅಂದ್ರೆ ಅದು ಒಬ್ರದು. ಇವ ನಿನ್ ಮುಖ್ಯತ್ವ ಇದು ಒಂದ್ ಡಿಸೈನ್ ಬೇರೆ. ಒಂದ್ ವರ್ಷಕ್ಕೆ ಎಷ್ಟು ಮರಿ ಆಗ್ತದೆ? ಎಷ್ಟು ಆಗಿರೋದು ಜಪಾನ್ ಮಾಡಿದ್ರೆ ವರ್ಷಕ್ಕೆ 14 ತಿಂಗಳ 2 ಮರಿ ಆಗ್ತೈತಿ. 14 ತಿಂಗಳ 2 ಮರಿ, 2 ಸಲ ಇದೆ. ಆಮೇಲೆ ಜಪಾನ್ ಇರೋದು ವರ್ಷಕ್ಕೆ ಒಂದೇ ಸಲ. ಜಪಾನ್ ಹೆಂಗ್ ಮಾಡ್ತೀವಿ ಹಂಗ್ ಇಂಪ್ರೂವ್ಮೆಂಟ್ ಆಗತ್ತೆ ನೋಡ್ರಿ. ಈಗ ರಾತ್ರಿ ಎಲ್ಲ ಇಲ್ಲೇ ಇರ್ತೀರಿ? ರಾತ್ರಿ ಇಲ್ಲೇ ವಸ್ತಿ. ಮತ್ತೆ ನೀವು ಮಲ್ಕೊಂಡ್ ನಿದ್ದೆ ಮಾಡೋ ಮುಂದೆ ಯಾವ ತೋಳ ಗಿಳ ಬಂದು ಹೋಯ್ತಂದ್ರ ಅದೇ ಎತ್ತರ ಬ್ಯಾಟ್ರಿ ಹಾಕಿ ಎದ್ದು ಎತ್ತರ ಕುರಿ ಬೈರು ತೋಳ ಬಂದು ನೋಡ್ತೀವಿ. ನಾಯಿನ ಓಡಕ್ಕವು. ಅಂದ್ರ ನಿಮ್ಗೆ ಎಲ್ಲಾ ಇದಕ್ಕ ಕುರಿ ಶೆಡ್ಡಿ ಕಾವಲು ನಾಯಿ ಎಷ್ಟು ಓಪನ್ ಮಾಡ್ರಿ? ನಾಯಿ ಒಂದ್ 6 ಅದಾವ್ರಿ. 6 ಅದಾವ್ರಿ? 6 ನಾಯಿಗೆ ಊಟ ಇಲ್ಲಿ ಮತ್ತೆ ಹೊಲ್ದಾರ ಕೊಡ್ತಾರ್ರಿ. ನಾವ್ ಉಂಡು ಉಳಿದ ಅದನ್ನ ಹಾಕ್ಬಿಡೋದು. ಎಲ್ಲಿದವ್ರಿ 6 ನಾಯಿ? ಮಕ್ಕಂದವ್ರಿ ಅಲ್ಲಿ. ಅಲ್ಲಿ ಒಂದ್ 2 ಮಕ್ಕಂದವ, ಇಲ್ಲಿ ಒಂದ್ ಮಕ್ಕಂತ್ರಿ. ಒಟ್ಟು ಹಗಲಿ ರೆಸ್ಟ್ ಇರ್ತಾವ? ಹಗಲಿ ಮಕ್ಕಂಬಿಡ್ತಾರ. ರಾತ್ರಿ ಭಯಂಕರ ಹೆಸರು ಇರ್ತಾರ. ರಾತ್ರಿ ಅಷ್ಟೇ ಮುಂಜಾನೆ ಬೆಳಗ್ಗೆ ನಮಸ್ಕಾರ ಯೋಗಪ್ಪರ. ನಮಸ್ಕಾರ. ಒಟ್ಟ ನಿಮ್ ಕುರಿ ಎಷ್ಟ ಅದಾವ್ರಿ? ಈಗ ನಾವು ಒಂದ್ 200 ಇದ್ದುರಿ. ಎಲ್ಲಾ ಅಣ್ತಮ್ಮಳ್ ಬ್ಯಾರೆ ಆಗ್ಯಾವ್ರಿ. ಎಲ್ಲಾರಿಗೂ ಒಂದ್ 50 ಅಕಾವ್ರಿ. ಒಬ್ಬೊಬ್ರಿಗೆ 50 ಬರ್ತಾವ. ಅಷ್ಟು ಕುಡಿ ಇಲ್ಲೇ ಅದಾವ ಎಲ್ಲ ಬೇರೆ ಅವ್ರ ಪಾಟಿಗೆ ಅದಾವ್ರಿ. ಅಂದ್ರ ನೀವು ನಿಮ್ ದೋಸ್ತರು ಇಬ್ರು ಕೂಡ ಕಾಯಕತ್ತೀರಿ. ಈಗ ನೀವು ಇದರಿಂದ ವರ್ಷಕ್ಕೆ ಎಷ್ಟು ಬರ್ತಾರೆ ನಿಮ್ಗೆ ಆದಾಯ? ಅಂದ್ರ 100 ಕುರಿ ಇದ್ರ ಒಂದ್ ಬಂದ್ಬಿಟ್ಟು 3 ಲಕ್ಷ 4 ಲಕ್ಷ ದುಡಿಬಹುದ್ರಿ. ತ್ರಾಸ ಬಾಳ ಐತ್ರಿ. ಯಾಕಂದ್ರ ರೋಗ ರುಜಿನ ಕಾಡಿ ಎಲ್ಲಾ ಅದ್ರ ಬಗ್ಗೆ ಎಲ್ಲಾ ಔಷಧ ಖರ್ಚು ತಗದ್ನಿ ಅಂದ್ರ ಒಂದ್ 2.5 3 ಲಕ್ಷ ದುಡಿತೀವಿ. ಅಂದ್ರೆ ಇದಕ್ಕೇನ್ ಆಳೆ ಅಂತ ತೊಗೊಂಡಿರ್ತೀರಿ? ನೀವು ಅಷ್ಟ ಆಳ ಐತ್ರಿ. ಒಂದ್ ಆಳ್ ತೊಗೊಂಡಿರ್ತೀರಿ. ಆಳಿಗೆ ಯಾವ ರೀತಿ ನೀವು ಪೇಮೆಂಟ್ ಕೊಡ್ತೀರಿ? ಅವ್ರಿಗೆ ಅವ್ರು ಬಂದ್ ಈಗ ಜನವರಿ ತಿಂಗಳದಾಗ ಇಟ್ಕೊಂಡಿ ಅಂದ್ರ ಜನವರಿ ತಿಂಗಳದಾಗ ಬಂದ್ ಹುಟ್ಟಿದ್ವು 16 ಮರಿ ಕೊಡ್ಬೇಕ್ರಿ ಅವ್ರಿಗೆ. ಒಂದ್ ವರ್ಷಕ್ಕ 16 ಮರಿ. ಅವ್ರ ಯಾವ ತಿಂಗಳು ಬಂದಿರ್ತಾರ ಆ ತಿಂಗಳದಾಗ ಹುಟ್ಟಿದ್ವು ಅವ್ರಿಗೆ ಕೊಡ್ತೀವ್ರಿ. ಮತ್ತ ಅವ್ನ ಇಲ್ಲೇ ಬಿಡ್ತಾನ ಆತ ಎಷ್ಟರಿ ಆತನ ಇಷ್ಟರಿ ಆತ ಒಳ್ಳೆ ಇರ್ತಾನಂದ್ರ ಅವ್ನ ಒಳ ಮಡಿಕೆ ಸಂಬಂಧಿರ್ತಾರ. ಕೂಡ ನಾವು
ಭಾರಿ ಟೇಸ್ಟ್. ಹ್ಮ್ ಇಂತ ಹಾಲು ಒರಿಜಿನಾಲಿಟಿ ಎಲ್ಲಿ ಸಿಗಂಗಿಲ್ಲ. ಈಗ ನಾವು ಬೇರೆ ಬೇರೆ ಹಾಲಿನ ಪ್ಯಾಕೆಟ್ ತಗೊಂತೀವಲ್ಲ, ಅದು ಎಲ್ಲಾ ಕಾಯಿಸಿ ಆರಿಸಿ ಎಲ್ಲಾ ಕೆಮಿಕಲ್ ರೀ ಅದು. ತುಪ್ಪದ ಅಂಶ ಎಲ್ಲಾ ತಕೊಂಡ್ ನಮ್ಗೆಲ್ಲ ಪ್ಲೇನ್ ಹಾಲು ಕೊಡ್ತಾರ ಅವ್ರು. ಇದು ಏನಿಲ್ರಿ ಸರ್, ಒರಿಜಿನಾಲಿಟಿ. ಇದ್ರಾಗ ಆಯುರ್ವೇದಿಕನ ಮಿಕ್ಸ್ ಐತ್ರಿ ಇದ್ರಾಗ. ಇದನ್ನ ಕಾಯಿ ಮುಣ್ಕಂತ ಬಂದ್ರ ಕೂಡ ಇದು ಆರಾಮಿಲ್ಲದಂತ ವ್ಯಕ್ತಿಗಳಿಗೆ ಆಡಿನ ಹಾಲು ಕುರಿ ಹಾಲು ಕುಡಿ ಅಂತ ಹೇಳ್ತಾರೆ. ಹೌದ್ರಿ ಸರ್. ಕೈ ಮುರಿದ್ರ ಕಾಲು ಮುರಿದ್ರ ಕಟ್ತಾರಲ್ಲ, ಈ ಹಾಲು ಹಾಕಿ ಕಟ್ಟಾರ. ಅದ್ ಇದ್ರಂತ ಹಾಲು ಯಾವ್ದು ಟೇಸ್ಟ್ ಬರಲ್ರಿ. ಹೌದಲ್ಲ. ಅಂದ್ರೆ ಇವತ್ತು ನ್ಯಾಚುರಲ್ ಟ್ರೀಟ್ಮೆಂಟ್ ತಗೊಂಡಾಗ ಆತ್ ನಾವು. ಹೌದ್ರಿ. ನಿಮ್ದು ಅಡಿಗೆದೆಲ್ಲ ಯಾವ ರೀತಿ ಮಾಡ್ತೀರಿ ನೋಡೋಣ ನಡ್ರಿ ಒಂದ್ 2 ನಿಮಿಷ. ನಿಮ್ಗ ಮಳಿ ಪಳಿ ಬಂದ್ರ ಇಷ್ಟ್ರಾಗ ಇರ್ತೀರಿ ನೀವು? ಇದ ಶೆಡ್ ರೀ ಸರ್. ಎಲ್ಲಾ ನಿಮ್ ಕುರಿ ಕಾಯರ್ ಎಲ್ಲಾರು ಇದ್ರಾಗ ಇಲ್ಲೇ ರೀ ಸರ್. ಒಟ್ಟ ಏನ್ ಮಳಿಗೆ ಪಳಿಗೆ ಅಳಗಾಡಂಗಿಲ್ಲ. ಆದ್ರ ದೊಡ್ಡ ಮಳಿ ಎಷ್ಟರ ಹೊಳ್ರಿ ಏನಾಗಲ್ರಿ. ಗಾಳಿ ಬಂತಂದ್ರ ಒಂದ್ ಸ್ವಲ್ಪ ಕಣ್ಣು ಮಣ್ಣು ಆಗತ್ರಿ ಸರ್. ಎತ್ತಿ ಬಿಡ್ತತ್ರಿ ದೊಡ್ಡ ಗಾಳಿ ಬಿಟ್ಟಾಗ. ಆದ್ರ ಸಣ್ಣದ ಮಳಿ, ಈ ಮಳಿ ಜೀವನ ಈ ಶೆಡ್ನ್ಯಾಗ ರೀ ಮಳೆಗಾಲಕ್ಕ. ಇದ ಶೆಡ್ನ್ಯಾಗ ಜೀವನ ಮಾಡದ್ರಿ. ಇನ್ನ ಏನ್ ಬೆಳಗಿನ ಫುಡ್ ರೆಡಿ ಆಗಿಲ್ಲ? ಇನ್ನ ಬಾನ ಮಾಡಿದ್ವಿ, ಒಣಗ್ಯ ಮಾಡಿಲ್ರಿ ಇನ್ನ. ಒಟ್ಟಾರೆ ಈ ಕುರಿಗಾರ ಜೀವನ ಆರೋಗ್ಯಕರವಾಗಿ ಐತಿ. ಐತ್ರಿ. ದುಡ್ದಷ್ಟ ಅವ್ರ ಎಷ್ಟು ದುಡಿತಾರ ಅಷ್ಟ ಐತ್ರಿ. ಅಷ್ಟ ಐತ್ರಿ. ಕಠಿಣ ಶ್ರಮ, ಕಷ್ಟ ಬಿಡ್ಬೇಕ್ರಿ. ಕಷ್ಟ ಬಿಟ್ರ ಫಲ ರೀ. ಇಲ್ಲಂದ್ರ ಅದ್ರಾಗ ಟೆಂಪ್ರರಿ ಇದ್ನಂದ್ರ ಕೆಲಸ ಆಗಲ್ರಿ. ಎಲ್ಲಾರ ನೀವು ಹೋದಾಗ ಯಾರು ಇಲ್ದ ಹೊತ್ನ್ಯಾಗ ನಾಯಿದ ನಮ್ ನಾಯನ ರೀ. ಯಾರನ್ನ ಬರ್ಬಿಡ ಮಾಡ್ತಾವ್ರಿ. ಮಧ್ಯಾಹ್ನ ಊಟಕ್ಕನ ಅನ್ನ ಕಟ್ಕೊಂಡ್ ಹೋಗಿರಿ. ಇಲ್ಲ ಅಂದ್ರ ಮನೆ ಬುತ್ತಿ ಕಟ್ಕೊಂಡ್ ಬರ್ತೀವಿ. 2 ಹೊತ್ತು 3 ಹೊತ್ತು ಅನ್ನ ಉಣ್ಣಕ್ ಆಗಲ್ಲಲ್ಲ. ಮಧ್ಯಾಹ್ನ ಇದನ್ನ ಸ್ವಲ್ಪ ರೊಟ್ಟಿ ಕಟ್ಕೊಂಡ್ ಬರ್ತೀವಿ. ನಿಮ್ಗ ಹಬ್ಬ ಹರಿದಿನ ಜಾತ್ರಿ ಜಪ್ಡಿ ಏನಿಲ್ಲ, ಒಟ್ಟ ಸೇನಿಲ್ರಿ. ಒಟ್ಟ ಅದನ್ನ ನಡೆಸ್ತಾ ಇರ್ಬೇಕು. ಜಾತ್ರಿ ಲಗ್ನ ಹಣ ಐತಿ ಅಂದ್ರನು ಇದನ್ನ ಕೇರ್ಫುಲ್ ಇದು. ನಾವು ಇದ್ರಾಗ ಜೀವನ ಮಾಡ್ಬೇಕು. ಒಟ್ಟು ಏನೋ ಒಂದ್ ದಾರಿ ಮಾಡಿ ಕೊಡ್ತಾಳ, ಕೊಟ್ಟು ಹೋಗ್ಬಿಡಕ ಅಕ್ಕಿಯಿಂದ. ಬರ್ತೀವ್ರಿ ಯೋಗಪರ ನಾವು. ಥ್ಯಾಂಕ್ಸ್. ಕುರಿಗಾರ ಜೀವನವನ್ನ ತಿಳ್ಕೊಂಡ್ವಿ ಸ್ವಲ್ಪ ಮಟ್ಟಿಗೆ. ಬರಂడి ಒಂದ್ಕೆರಪ್ಪ ಬರ್ತೀವಿ. ಥ್ಯಾಂಕ್ಸ್ ಸರ್.